ಹಾಯ್ ಹಲೋ ಸ್ನೇಹಿತರೆ, ವೆಲ್ಕಮ್ ಟು ಅಮ್ಮ ಮಕ್ಕಳ ಪ್ರಪಂಚ ಯೂಟ್ಯೂಬ್ ಚಾನಲ್. 0 to 6 ಮಂತ್ಸ್ ತನಕ ನಾವು ನವಜಾತ ಶಿಶುಗಳಿಗೆ ನ್ಯೂಬೋರ್ನ್ ಬೇಬೀಸ್ಗೆ ಯಾವುದೇ ರೀತಿಯಾದಂಥ ಆಹಾರ ಪದಾರ್ಥಗಳನ್ನ ಕೊಡಲ್ಲ. 1 ಡ್ರಾಪ್ ನೀರು ಸಮೇತ ಕೊಡಬಾರ್ದು, ಕೊಡೋದು ಇಲ್ಲ ಅಲ್ವಾ. ಸೊ 6 ಮಂತ್ಸ್ ಆಫ್ಟರು ನಾವು ಸಾಲಿಡ್ನ ಸ್ಟಾರ್ಟ್ ಮಾಡ್ತೀವಿ. ಥರಥರವಾದಿರೋಂತಹ ವೆಜಿಟೇಬಲ್ಸ್ ಇರ್ಬೋದು, ಫ್ರೂಟ್ಸ್ ಇರ್ಬೋದು, ಈ ದಾಲ್ಸ್ ಇರ್ಬೋದು, ಎಲ್ಲನ ಹೊಸದಾಗಿ ಪ್ರಿಪೇರ್ ಮಾಡಿ ಕೊಡ್ತೀವಿ ಅಲ್ವಾ. ಸೊ ಮಗುಗೆ ನಾವೇನೇ ಕೊಡಬೇಕಾದ್ರೂ ತುಂಬ ತಂದೆ ತಾಯಿಯಾದವರು ತುಂಬ ಕೇರ್ಫುಲ್ಲಾಗಿ ತುಂಬ ಯೋಚನೆ ಮಾಡಿ ಮತ್ತು ತುಂಬ ಪ್ರೋಟೀನ್ ಇರುವಂತಹ ಮಿನರಲ್ಸ್ ಇರುವಂತಹ ಫುಡ್ನ ನಾವು ಕೊಡ್ತೀವಿ, ಹೌದಲ್ವಾ. ಸೊ ಹೀಗಿರುವಾಗ 1 ವರ್ಷದೊಳಗಡೆ ಅಂದರೆ ಆಫ್ಟರ್ 6 ಮಂತ್ಸ್ ಅಥವಾ 0 to 1 year ಒಳಗಡೆ ಕೆಲವೊಂದು ಫುಡ್ನ, ಅದರಲ್ಲೂ 3 ಫುಡ್ನಂತೂ ನಾವು ಕೊಡಲೇಬಾರ್ದು. 3 ಐಟಮ್ಸ್ನ ನಾವು ಕಂಪಲ್ಸರಿ ಕೊಡಲೇಬಾರ್ದು. ಕೊಟ್ಟಿದ್ದೀವಿ ಅಂತಂದರೆ ತುಂಬ ತೊಂದರೆಗಳಾಗುವಂಥ ಚಾನ್ಸಸ್ ಇರುತ್ತೆ. ಅದು ಮಗುವಿನ ಲೈಫ್ ಸ್ಪ್ಯಾನ್ ಅಂದರೆ ಕಂಪ್ಲೀಟ್ ಲೈಫ್ ಟೈಮು ಪ್ರಾಬ್ಲಮ್ಸು ಫೇಸ್ ಮಾಡಬೇಕಾಗತ್ತೆ. ಆ ಮೂರು ಪದಾರ್ಥಗಳು ಯಾವುದು ಅಂತ ತಿಳ್ಕೊಳ್ಳೋಣ. ಯಾವುದು ಅಂತ ತಿಳ್ಕೊಳ್ಳೋದಕ್ಕಿಂತ ಮುಂಚೆ ನನ್ನ ಚಾನಲ್ನ ಯಾರೆಲ್ಲ ಹೊಸದಾಗಿ ನೋಡ್ತಿದ್ದೀರಾ, ಹಾಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ ಅಂತ ಹೇಳ್ತಾ, ಯಾರು ಲೈಕ್ ಕೊಡೋದನ್ನು ಮಾತ್ರ ಮರಿಬೇಡಿ. ಏಕೆಂದರೆ ನಿಮ್ಮ ಲೈಕ್ ನಮಗೆ ತುಂಬ ಇಂಪಾರ್ಟೆಂಟ್. ನೀವು ಲೈಕ್ ಕೊಟ್ಟಾಗಲೇ ನಾವು ಇದೇ ರೀತಿಯಾದಂಥ ಹಲವಾರು ವಿಡಿಯೋಗಳನ್ನ ಮಾಡೋದಕ್ಕೆ ಸಹಾಯ ಆಗುತ್ತೆ ಅಂತ ಹೇಳ್ತಾ, ಬನ್ನಿ ಸ್ನೇಹಿತರೆ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಚಿಕ್ಕ ಮಕ್ಕಳು ಅಂದರೆ ನ್ಯೂಬೋರ್ನ್ ಬೇಬೀಸು ಹುಟ್ಟಿದಾದ ತಕ್ಷಣ ನಮ್ಮ ಸಮಾಜದಲ್ಲಿ ಒಂದು ಹಳೆ ಮಿತ್ತಿದೆ. ಏನಪ್ಪ ಅಂತ ಅಂದರೆ, ಒಂದು ಒಳ್ಳೆ ವ್ಯಕ್ತಿಯ ಕೈಯಿಂದ 1-2 ಹನಿ ಡ್ರಾಪು ಹನಿನ ಮಗುಗೆ ನೆಕ್ಕಿಸಿದಾಗ ಆ ಮಗು ಆತ ಯಾವ ರೀತಿಯ ಗುಣಗಳನ್ನ ಬೆಳೆಸ್ಕೊಂಡಿರ್ತಾನೆ ಅದೇ ರೀತಿಯಾದಂತಹ ಗುಣಗಳು ನಮ್ಮ ಮಗುಗೆ ಬರುತ್ತೆ ಅನ್ನೋ ಒಂದು ಮಿತ್ತಿದೆ. ಇದೆಲ್ಲ ಸುಳ್ಳು. ಹಾಗಾಗಿ ಆ ಹನಿನ ಕೊಡ್ತೀರಲ್ವಾ, ಆ ಹನಿಯಿಂದ ಏನೇನೆಲ್ಲ ಎಫೆಕ್ಟ್ ಆಗುತ್ತೆ ಅನ್ನೋದನ್ನು ನಾವು ತಿಳ್ಕೊಬೇಕಾಗುತ್ತೆ. ಫಸ್ಟ್ ಆಫ್ ಆಲು ನೋಡಿ, 1 ವರ್ಷದೊಳಗಡೆ ಇರುವಂತಹ ಮಕ್ಕಳಿಗೆ 3 ಐಟಮ್ಸ್ ಕೊಡಲೇಬಾರ್ದು. ಯಾವ್ದ್ಯಾವುದು ಆ 3 ಐಟಮ್ ಅಂದರೆ, ಫಸ್ಟ್ ಒನ್ ಶುಗರ್, ಸೆಕೆಂಡ್ ಸಾಲ್ಟ್, ಥರ್ಡ್ ಒನ್ ಹನಿ. ಈ 3 ಐಟಮ್ನ ಕಂಪಲ್ಸರಿ ನಾವು ಕೊಡಲೇಬಾರ್ದು. ಕೊಟ್ಟಿದ್ದೀವಿ ಅಂತ ಅಂದರೆ ನಮ್ಮ ಮಕ್ಕಳಿಗೆ ನಾವೇ ಆಪತ್ತನ್ನು ತಂದಿಟ್ಟಿದ್ದೀವಿ ಅಂತ ಅರ್ಥ. ಬಿಕಾಸ್ ಯಾಕೆ ಅಂತಂದರೆ, 1 ವರ್ಷದೊಳಗಡೆ ಇರುವಂತಹ ಮಕ್ಕಳಿಗೆ ನಾವು ಶುಗರು ಮತ್ತು ಸಾಲ್ಟು ಹನಿನ ಕೊಟ್ಟಾಗ ಅವರ ಬಾಡಿಯಲ್ಲಿರುವಂತಹ ಎಷ್ಟೊಂದು ಪ್ರಾಬ್ಲಮ್ಸ್, ಅಂದರೆ ಬಾಡಿಲಿ ಇಲ್ಲದೆ ಇರುವಂತಹ ಎಷ್ಟೋ ಪ್ರಾಬ್ಲಮ್ಸ್ ಉದ್ಭವ ಆಗುತ್ತೆ ಮತ್ತು ಅವರ ಲೈಫ್ ಟೈಮ್ ಅದನ್ನು ಸಫರ್ ಮಾಡಬೇಕಾಗತ್ತೆ. ಅದೇನೇನು ಅಂತ ಡಿಸ್ಕಸ್ ಮಾಡೋಣ ಬನ್ನಿ. ನೋಡಿ, ನಾವು ಫಸ್ಟ್ ಆಫ್ ಆಲ್ 1 ವರ್ಷದೊಳಗಡೆ ಇರುವಂತಹ ಮಕ್ಕಳಿಗೆ ಸಾಲ್ಟು ಮತ್ತು ಶುಗರ್ನ ಕೊಟ್ಟಿದ್ದೀವಿ ಅಂತ ಅಂದಾಗ, ಶುಗರು ಸಾಲ್ಟಲ್ಲಿ ಅಯೋಡಿನ್ ಕಂಟೆಂಟ್ ಜಾಸ್ತಿ ಇರುತ್ತೆ. ಶುಗರಲ್ಲೂ ಅಷ್ಟೇ ಹೆವಿ ಶುಗರ್ ಕಂಟೆಂಟ್ ಜಾಸ್ತಿ ಇರುತ್ತೆ. ಈ ಎರಡೂ ನಮ್ಮ ಚಿಕ್ಕ ಮಕ್ಕಳ ಕಿಡ್ನಿಗಳು ಇನ್ನು ಡೆವಲಪ್ ಆಗುವಂತಹ ಸ್ಟೇಜಲ್ಲಿರುತ್ತೆ, ಕಂಪ್ಲೀಟ್ ಡೆವಲಪ್ಮೆಂಟ್ ಆಗಿರಲ್ಲ. ಸೊ ಅಂತಹ ಸ್ಟೇಜಲ್ಲಿರುವಂತಹ ಕಿಡ್ನೀಸ್ಗೆ ಆ ಶುಗರು ಮತ್ತು ಸಾಲ್ಟು ಎರಡೂ ಹೋದಾಗ ಆ ಕಿಡ್ನಿ ಪ್ಯೂರಿಫೈ ಮಾಡೋಕ್ಕಾಗಲ್ಲ. ಅದ್ರ ಕೈಯಲ್ಲಿ ಅಷ್ಟು ಅಯೋಡಿನ್ ಕಂಟೆಂಟ್ ಇರುವಂತಹ, ಅಷ್ಟು ಶುಗರಿ ಕಂಟೆಂಟ್ ಇರುವಂತಹ ಒಂದು ಇದನ್ನು ಅದು ಕಂಪ್ಲೀಟಾಗಿ ಪ್ಯೂರಿಫೈ ಮಾಡೋಕ್ಕಾಗಲ್ಲ. ಆಗ ಕಿಡ್ನಿ ಪ್ರಾಬ್ಲಮ್ಸ್ ಆಗುವಂತಹ ಚಾನ್ಸಸ್ ಇರುತ್ತೆ. ಇದು ಆ 1 ವರ್ಷದೊಳಗಡೆ ಬರುತ್ತಾ ಅಂದರೆ ಇಲ್ಲ, ಅವರು ಬೆಳೀತಾ ಈ ಪ್ರಾಬ್ಲಮ್ಸು ಸ್ಟಾರ್ಟ್ ಆಗುವಂತಹ ಚಾನ್ಸಸ್ಸು ಇರುತ್ತೆ. ಹಾಗಾಗಿ ನಾವು ಶುಗರು ಮತ್ತು ಸಾಲ್ಟನ್ನು ಕೊಡಬಾರ್ದು. ಮತ್ತು ಶುಗರು ಸಾಲ್ಟಿಂದ ಇನ್ನೂ ತುಂಬ ಪ್ರಾಬ್ಲಮ್ಸ್ ಆಗುತ್ತೆ. ಹೊಟ್ಟೆಯಲ್ಲಿ ಮೆಟಬಾಲಿಸಮ್ ಅನ್ನೋದು ಅಷ್ಟೇ ಕರೆಕ್ಟಾಗಿ ಇಂಡೈಜೆಷನ್ ಪ್ರಾಬ್ಲಮ್ ಆಗುತ್ತೆ. ಮೆಟಬಾಲಿಸಮ್ಮು ಗುಡ್ ಬ್ಯಾಕ್ಟೀರಿಯಾಸ್ನ ಪ್ರೊವೈಡ್ ಮಾಡ್ತಿರುತ್ತೆ. ಆ ಗುಡ್ ಬ್ಯಾಕ್ಟೀರಿಯಾಸೂ ಅವಾಯ್ಡ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಮತ್ತು ಮೇನ್ ಇಂಪಾರ್ಟೆಂಟಾಗಿ ಈ ಸಾಲ್ಟಿ ಮತ್ತು ಶುಗರ್ ಕಂಟೆಂಟ್ನ ನಾವು ಮಕ್ಕಳಿಗೆ ಜಾಸ್ತಿ ಕೊಟ್ಟಾಗ ಅವ್ರಿಗೆ ಟೇಸ್ಟಿಂಗ್ ಬಡ್ಸ್ ಅನ್ನೋದು ತುಂಬ ಜಾಸ್ತಿ ಪ್ರೊಡ್ಯೂಸ್ ಆಗಿಬಿಟ್ಟು ಆ ಮಕ್ಕಳು ಯಾವಾಗೂ ತುಂಬ ಟೇಸ್ಟಿಯಾಗಿರುವಂತಹ ಸಾಲ್ಟಿ ಕಂಟೆಂಟು, ಶುಗರ್ ಕಂಟೆಂಟ್ ಇರುವಂತಹ ಫುಡ್ಡನ್ನೇ ತಿನ್ನಬೇಕು ಅಂತ ಹಠ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ನಾರ್ಮಲ್ ಫುಡ್ಡನ್ನ ತಿನ್ನೋದಕ್ಕೆ ಮಕ್ಕಳು ಇಷ್ಟನೇ ಪಡಲ್ಲ. ನೀವು ತುಂಬ ಹೆಲ್ದಿಯಾಗಿರುವಂತಹ ಫುಡ್ನ, ನಾರ್ಮಲ್ ಫುಡ್ನ ನೀವು ಮಕ್ಕಳಿಗೆ ಆಫರ್ ಮಾಡಿದಾಗ ಆ ಮಕ್ಕಳಿಗೆ ಅದರಲ್ಲಿ ಸಾಲ್ಟು ಮತ್ತು ಶುಗರ್ ಇಲ್ಲ ಅಂತ ಅಂದಾಗ ಆ ಮಗು ಆ ಫುಡ್ನ ಅವಾಯ್ಡ್ ಮಾಡೋಕ್ಕೆ ಸ್ಟಾರ್ಟ್ ಮಾಡುತ್ತೆ. ಹಾಗಾಗಿ ಈ ರೀಸನಿಂದನೂ ಮಕ್ಕಳಿಗೆ ಶುಗರ್ ಸಾಲ್ಟು ಕೊಡಲೇಬಾರ್ದು. ಮತ್ತು ಇನ್ನೂ ಒಂದು ಮೇನ್ ಪ್ರಾಬ್ಲಮ್ ಏನಾಗುತ್ತೆ, ಥರ್ಡ್ ಪ್ರಾಬ್ಲಮ್ ಅಂತ ಅಂದರೆ ಟೀತಿಂಗ್ ಇಶ್ಯೂಸ್ ಆಗುತ್ತೆ. ಅಂದರೆ ಲ್ಯಾಕ್ ಆಫ್ ಕ್ಯಾಲ್ಶಿಯಂ ಪ್ರಾಬ್ಲಮ್ ಆಗುತ್ತೆ. ಟೀತಿಂಗ್ ಅನ್ನೋದು ತುಂಬ ಚೆನ್ನಾಗಿ ಬರಲ್ಲ. ಅಲ್ಲಿ ಕ್ಯಾವಿಟೀಸ್ ಆಗುವಂಥ ಚಾನ್ಸಸ್ ಇರ್ಬೋದು, ಅಥವಾ ಟೀತು ಡೆವಲಪ್ ಆಗುವಂಥ
ಆಗುವಂತಹ ಚಾನ್ಸಸಲ್ಲೂ ಅಂದರೆ ಅಲ್ಲಿ ಟೀತ್ ಬೆಳವಣಿಗೆ ಆಗುತ್ತಲ್ಲ ಆವಾಗ್ಲೂ ಅಂದರೆ ಹಲ್ಲು ಉದುರಿ ಮತ್ತೆ ಹುಟ್ಟುತ್ತೆ ನೋಡಿ, ಆ ಟೈಮಲ್ಲಿ ತುಂಬ ಇಂಪ್ಯಾಕ್ಟ್ ಆಗುತ್ತೆ ಮಕ್ಕಳಿಗೆ ಈ ಶುಗರು ಮತ್ತು ಸಾಲ್ಟಿ ಕಂಟೆಂಟಿಂದ. ಹಾಗಾಗಿ ನಾವು 1 ಇಯರ್ ಒಳಗಡೆ ಯಾವುದೇ ಕಾರಣಕ್ಕೂ ಶುಗರು ಮತ್ತು ಸಾಲ್ಟು ಕೊಡಬಾರ್ದು. ಅಕಸ್ಮಾತು ನಮಗೆ ಶುಗರು ಸಾಲ್ಟು ಕೊಡಲೇಬೇಕು ಅನ್ನೋ ಒಂದು ಸಂದರ್ಭದಲ್ಲಿ ಸಾಲ್ಟನ್ನ ನಾವು ಪಿಂಕ್ ಸಾಲ್ಟ್ನ ಯೂಸ್ ಮಾಡಬೇಕಾಗುತ್ತೆ. ಅದು ಸ್ವಲ್ಪ ಪಿಂಕ್ ಸಾಲ್ಟ್ನ ಯೂಸ್ ಮಾಡಬೇಕಾಗುತ್ತೆ. ಮತ್ತು ಶುಗರ್ನ ಕೊಡಬೇಕು ಅಂತ ಜಾಗದಲ್ಲಿ ನಾವು ಜಾಗ್ರಿ ಅಂದರೆ ಬೆಲ್ಲವನ್ನು ಆಫರ್ನ ಮಾಡಬಹುದು. ಅದರಲ್ಲೂ ಸ್ವಲ್ಪನೇ ಕೊಡಬೇಕಾಗುತ್ತೆ, ಯಾವುದೇ ಕಾರಣಕ್ಕೂ ತುಂಬ ಜಾಸ್ತಿ ಕೊಡಬಾರ್ದು, ಮೇನ್ ಇಂಪಾರ್ಟೆಂಟಾಗಿ. ಮತ್ತು ಮೇನು ಈ ಶುಗರು ಸಾಲ್ಟು ಕೊಡೋದ್ರಿಂದ ಮಕ್ಕಳು ತುಂಬ ಫ್ಯೂಚರಲ್ಲಿ ಸಫರ್ ಆಗಬೇಕಾಗುತ್ತೆ. ಯಾವುದರಿಂದಪ್ಪ ಅಂತಂದರೆ ಮಧುಮೇಹದಿಂದ ಮತ್ತು ಒಬೆಸಿಟಿ. ಈ ಶುಗರು ಮತ್ತು ಸಾಲ್ಟ್ ತಿನ್ನೋದ್ರಿಂದ ಒಬೆಸಿಟಿ ಜಾಸ್ತಿ ಆಗುತ್ತೆ, ಮತ್ತು ಮೇಯ್ನು ಸ್ಟ್ರೆಸ್ ಜಾಸ್ತಿ ಆಗುತ್ತೆ, BP ಜಾಸ್ತಿ ಆಗುತ್ತೆ, ಮತ್ತು ಶುಗರ್ ಲೆವೆಲ್ ಅನ್ನೋದು ಹೈ ಆಗುತ್ತೆ. ಇನ್ಸುಲಿನ್ ಪ್ರಮಾಣ ಬಾಡಿಲಿ ಜಾಸ್ತಿ ಆಗಿ ಮಕ್ಕಳಿಗೆ ಅತಿ ಚಿಕ್ಕ ವಯಸ್ಸಲ್ಲೇ, ಸಣ್ಣ ವಯಸ್ಸಲ್ಲೇ ಶುಗರ್ ಬರುವಂತಹ, BP ಬರುವಂತಹ, ಒಬೆಸಿಟಿ ಆಗುವಂತಹ ಚಾನ್ಸಸ್ಸು ತುಂಬ ಇರುತ್ತೆ. ಹಾಗಾಗಿ ಶುಗರ್ನ ಸಾಲ್ಟ್ನ ನಾವು ತುಂಬ ಅವಾಯ್ಡ್ ಮಾಡೋದು ತುಂಬ ಒಳ್ಳೆಯದು ಅಂತ ಎಲ್ಲರ ಅಭಿಪ್ರಾಯ. ಡಾಕ್ಟರ್ಗಳು ಹೇಳ್ತಾನೆ ಇರ್ತಾರೆ ಅಂಡರ್ 1 ಇಯರ್ ಬೇಬೀಸ್ಗೆ ಯಾವುದೇ ಕಾರಣಕ್ಕೂ ಕೊಡಬಾರ್ದು ಅಂತ. ಆಫ್ಟ್ರ್ ಕೊಡ್ಬೋದಾ? ಆಫ್ಟರು ಅಷ್ಟೇ ಶುಗರ್ನ ತುಂಬ ಅವಾಯ್ಡ್ ಮಾಡಿದ್ರೆ ತುಂಬ ಒಳ್ಳೆಯದು. ಅದರ ಬದಲಾಗಿ ಜಾಗ್ರಿನ ಕೊಡ್ಬೋದು. ಸಾಲ್ಟ್ ಕೊಟ್ಟಾಗ ನೋಡಿ, ತಾಯಿಯ ಎದೆ ಹಾಲಲ್ಲೇ ಮಗುವಿಗೆ ಬೇಕಾಗಿರುವಂತಹ ಶುಗರ್ ಕಂಟೆಂಟು ಹಾಗೆ ಸಾಲ್ಟ್ ಕಂಟೆಂಟ್, ಅಯೋಡಿನ್ ಕಂಟೆಂಟು ತಾಯಿಯ ಎದೆ ಹಾಲಲ್ಲೇ ಇರುತ್ತೆ. ವಿತಿನ್ 1 ಇಯರ್ ತನಕ ಎಲ್ಲ ತಾಯಿಗಳು ಬ್ರೆಸ್ಟ್ ಫೀಡಿಂಗ್ ಮಾಡಿಸೋದ್ರಿಂದ ಅದರಲ್ಲಿ ಮಗುವಿಗೆ ಬೇಕಾಗಿರುವಂತಹ ಅಯೋಡಿನ್ನು ಮತ್ತು ಶುಗರ್ ಲೆವೆಲ್ಲು ಅದರಲ್ಲೇ ಸಿಗ್ತಾ ಇರುತ್ತೆ. ನಾವು ಎಕ್ಸ್ಟ್ರಾ ಏನು ಕೊಡುವಂತಹ ಅಗತ್ಯ ಇರಲ್ಲ. ಇದು 2 ಪಾಯಿಂಟ್ ಆಯಿತು. ಶುಗರು ಮತ್ತು ಸಾಲ್ಟು ಯಾಕೆ ಕೊಡಬಾರ್ದು, ಕೊಟ್ಟರೆ ಏನೇನೆಲ್ಲ ಪ್ರಾಬ್ಲಮ್ಸ್ ಆಗುತ್ತೆ ಅಂತ ನಮಗೆ ಗೊತ್ತಾಯಿತು. ಇನ್ನು 3rd ಪಾಯಿಂಟ್ ಯಾವುದು? ಹನಿನೂ ಅಷ್ಟೇ 1 ಇಯರ್ ಒಳಗಡೆ ನಾವು ಯಾವುದೇ ಕಾರಣಕ್ಕೂ ಕೊಡಬಾರ್ದು. ಎಲ್ಲರೂ ಹುಟ್ಟಿದ ತಕ್ಷಣ ಮಗುಗೆ ಹನಿನ ತಿನ್ನಿಸೋದು ಅಥವಾ ಶುಗರ್ ವಾಟರ್ನ ಕುಡಿಸೋದು ಇದನ್ನೆಲ್ಲ ಮಾಡ್ತಿರ್ತೀವಿ. ಪ್ಲೀಸ್ ಅವಾಯ್ಡ್ ಮಾಡಿ. ಯಾರೆಲ್ಲ ಮಾಡ್ತಿದ್ದೀರಾ ಪ್ಲೀಸ್ ಅವಾಯ್ಡ್ ಮಾಡಿ. 1 ವರ್ಷದೊಳಗಡೆ ಇರುವಂತಹ ಮಕ್ಕಳಿಗೆ ಯಾವುದೇ ಕಾರಣಕ್ಕೂ ನಾವು ಹನಿ ಕೊಡಲೇಬಾರ್ದು. ಹನಿಯಲ್ಲಿ ಒಂದು ಬ್ಯಾಕ್ಟೀರಿಯಾ ಇರುತ್ತೆ. ಆ ಬ್ಯಾಕ್ಟೀರಿಯಾ ಮಗುವಿನ ಮೆಟಬಾಲಿಸಮ್ ಮೇಲೆ ತುಂಬ ಎಫೆಕ್ಟ್ ಆಗುತ್ತೆ. ಮಗುವಿನ ಮೆಟಬಾಲಿಸಮ್ನ ಹಾಳು ಮಾಡೋದ್ರಲ್ಲಿ ಇದು ನಂಬರ್ 1 ಅಂತ ಹೇಳಬಹುದು. ಹಾಗಾಗಿ ನಾವು ಯಾವುದೇ ಕಾರಣಕ್ಕೂ ಹನಿನ ಕೊಡಬಾರ್ದು. ಕೋಲ್ಸ್ಟ್ರಿಯಮ್ ಅನ್ನೋದು ಒಂದು ಬ್ಯಾಕ್ಟೀರಿಯಾ ಇರುತ್ತೆ. ಕೋಲ್ಸ್ಟ್ರಿಯಮ್ ಅಂತ ಒಂದು ಬ್ಯಾಕ್ಟೀರಿಯಾ ಇರುತ್ತೆ. ಆ ಬ್ಯಾಕ್ಟೀರಿಯಾ ಇದರಿಂದ ಮಕ್ಕಳ ಮೆಟಬಾಲಿಸಮ್ ಮೇಲೆ ತುಂಬ ಎಫೆಕ್ಟ್ ಆಗುತ್ತೆ, ಈ ಕೊಲೆಸ್ಟ್ರಿಯಮ್ ಅನ್ನೋ ಒಂದು ಬ್ಯಾಕ್ಟೀರಿಯಾ. ಹಾಗಾಗಿ ನಾವು ಯಾವುದೇ ಕಾರಣಕ್ಕೂ ಹನಿನ ಕೊಡಬಾರ್ದು. ಹನಿನ ನಾವು ಸ್ಟಾರ್ಟ್ ಮಾಡಲೇಬೇಕು, ಮಕ್ಕಳ ಡಯಟಲ್ಲಿ ಅಳವಡಿಸ್ಕೊಳ್ಳೇಬೇಕು ಅಂತ ಅಂದಾಗ ಆಫ್ಟರ್ 1 ಇಯರ್ ನಾವು ಮಕ್ಕಳಿಗೆ ಹನಿನ ಕೊಟ್ಟರೆ ತುಂಬ ಒಳ್ಳೆಯದು. ಮಕ್ಕಳು ತುಂಬ ಹೆಲ್ದಿಯಾಗಿ ತುಂಬ ಚೆನ್ನಾಗಿರ್ತಾರೆ ಅಂತ ಹೇಳ್ಬೋದು. 1 ಇಯರ್ ಒಳಗಡೆ ಈ 3 ಪದಾರ್ಥಗಳನ್ನ, 3 ಐಟಮ್ಸ್ನ ನಾವು ಅವಾಯ್ಡ್ ಮಾಡಿದ್ದೀವಿ ಅಂತ ಅಂದರೆ ನಮ್ಮ ಮಕ್ಕಳು ತುಂಬ ಚೆನ್ನಾಗಿ ಆರೋಗ್ಯವಾಗಿ ಬೆಳೀತಾ ಇದ್ದಾರೆ ಅಂತ ಅರ್ಥ. ಹಾಗೆ ಮಕ್ಕಳಿಗೆ ಯಾವುದೇ ಕಾರಣಕ್ಕೂ ತುಂಬ ತೀರಾ ನೆಸೆಸಿಟಿ ಇದ್ದಾಗ ಸ್ವಲ್ಪ ಎಲ್ಲೋ ತಿಂದಿದ್ದಾರೆ ಅಂದರೆ ಅದು ನೋ ಪ್ರಾಬ್ಲಮ್. ಬಟ್ ನಾವು ರೆಗ್ಯುಲರಾಗಿ ಅವ್ರ ಡಯಟಲ್ಲಿ ಇದನ್ನೆಲ್ಲ ಇನ್ಕ್ಲೂಡ್ ಮಾಡ್ತಿದ್ದೀವಿ ಅಂತ ಅಂದಾಗ ಅದು ನಮ್ಮ ದೊಡ್ಡ ಮಿಸ್ಟೇಕ್ ಆಗುತ್ತೆ. ಹಾಗಾಗಿ ಈ 3 ಐಟಮ್ನ ಯಾವುದೇ ಕಾರಣಕ್ಕೂ 1 ವರ್ಷದ ಒಳಗಡೆ ಇರುವ ಮಕ್ಕಳಿಗೆ ಯಾವುದೇ ಕಾರಣಕ್ಕೂ ಕೊಡಬೇಡಿ, ಅವಾಯ್ಡ್. ಇನ್ನು 4th ಒನ್ ಕೌ ಮಿಲ್ಕ್ ಆರ್ ಬಫಲೋ ಮಿಲ್ಕ್ ಅಂದರೆ ಎಮ್ಮೆ ಹಾಲು, ಹಸು ಹಾಲೂ ಅಷ್ಟೇ ಮಕ್ಕಳಿಗೆ 1 ವರ್ಷ ಆಗೋ ತನಕ ಯಾವುದೇ ಕಾರಣಕ್ಕೂ ಕೊಡಬಾರ್ದು. ಕೊಟ್ಟಿದ್ದೀವಿ ಅಂದಾಗ ಮಕ್ಕಳಿಗೆ ಡೈಜೆಷನ್ ಪ್ರಾಬ್ಲಮ್ ಆಗುತ್ತೆ ಮತ್ತು ಹೊಟ್ಟೆ ಸಮಸ್ಯೆಗಳು ಅನ್ನೋದು ತುಂಬ ಜಾಸ್ತಿ ಆಗುತ್ತೆ. ಯಾಕೆಂದರೆ ತಾಯಿ ಹಾಲು ತುಂಬ ತೆಳುವಾಗಿರುತ್ತೆ. ಆ ಹಾಲನ್ನ ಮಕ್ಕಳಿಗೆ ಡೈಜೆಷನ್ ಮಾಡ್ಕೊಳ್ಳೋ ಅಷ್ಟು ಕೇಪಬಿಲಿಟಿ ಇರಲ್ಲ. ಆ ಕಾರಣದಿಂದ ಮಕ್ಕಳಿಗೆ ಯಾವುದೇ ಕಾರಣಕ್ಕೂ ಕೌ ಮಿಲ್ಕ್ ಅಥವಾ ಬಫಲೋ ಮಿಲ್ಕ್ ಅಂದರೆ ಹಸು ಹಾಲು, ಎಮ್ಮೆ ಹಾಲನ್ನ ಕೊಡಬಾರ್ದು. ಇದನ್ನು ಕೊಟ್ಟಿದ್ದೀವಿ ಅಂದರೆ ತುಂಬ ಪ್ರಾಬ್ಲಮ್ ಫೇಸ್ ಮಾಡಬೇಕಾಗುತ್ತೆ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಈ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಗುತ್ತೆ ಪ್ಲೀಸ್ ಎಲ್ಲರಿಗೂ ಶೇರ್ ಮಾಡಿ. ಇನ್ನು ನೆಕ್ಸ್ಟು ಇಂಥದೇ ಒಂದು ಒಳ್ಳೆ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ. ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ.